ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದ್ದೀನಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ನೋಡ್ರಿ ಟೈಮ್ ಬರೋಬ್ಬರಿ ಈಗ 6:30 ಆತ್ರಿ. ನಾನು ಇವಾಗ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ದೇವ್ರ ಮುಂದೆಲ್ಲ ಚಿರಾಕ್ ಹಚ್ಚಿದ್ದೀರಿ. ಆಮೇಲೆ ಈಗ ಚಾ ಇಟ್ಟೇನ್ರಿ. ಇಲ್ಲಿ ಬಿಸಿ ಬಿಸಿ ಚಾ ಕೊಡೇನ್ರಿ. ತಂಡ 10 ರೂಪಾಯಿ ಜಳಕ ಮಾಡೋದ್ರೊಳಗ ಅಂತ ಏನದ ಇಲ್ಲ ತೊಂಬ ಏನೋ ಮಾಡ್ಯಾರ್ರಿ ಮತ್ತೆ ಇವ್ರು. ಅದಾಗ ನನಗೆ ಅಷ್ಟು ಚಂದ ಕರೆ ಆಗ್ತಾರ ಅವ್ರು. ಬಂಡೆ ತಿಕ್ಕೊಂಬಂದೆ. ಏನ್ ಸಾನಿಯಾ ಇದೆ ಖಂಡ್ಯಾಗ ಫ್ರೂಟಿ ಹೌದನ್ನೇ. ಫಸ್ಟ್ ಕಿಂದನೆ ತಗೊಂತಾಳ, ಆಮೇಲೆ ನೀನ್ ತಗೊಂತಾಳ ಲಾಸ್ಟ್ನೇಕ. ನೆನಪಕ್ಕಿತ್ತಾಗ ಹೌದಲ್ಲ ಮಮ್ಮಿ ಏನ ಅಂದಿದ್ದಲ್ಲ ಅಂತಂದೆ. ನಮ್ಮಿಬ್ರು ಜಗಳ, ಮೂರನೇದಕ್ಕೆ ನೀ ಲಾಭ. ಏನಾದ್ರು ತರ್ಸ್ಲಿ ಒಟ್ಟು ನೀ ತಿನ್ ಖಾಲಿ ಮಾಡ್ತೇವೆ. ಹೌದಿಲ್ಲ? ಏನಿದೆ ಎಷ್ಟಕ್ಕಿದೆ? ಎಲ್ಲ ಕೇವಲ 130 ರೂಪಾಯಿ. 2 ಹಾಲಿನ ಪ್ಯಾಕೆಟ್, 1 ಚಿಪ್ಸ್ ಪ್ಯಾಕೆಟ್, ಆಮೇಲೆ 10 ಜ್ಯೂಸ್ ಪ್ಯಾಕೆಟ್. ಇವು ಅಂಗಡಿ ಒಳಗ 12 ರೂಪಾಯಿ ಒಂದೇನೋ ಮಾರ್ತಾರ ಇವನು. 12 ರೂಪಾಯಿ ಮಾರವು. 120 ರೂಪಾಯಿ, 180 ರೂಪಾಯಿ ಇದೆ ಟೋಟಲಿ. ಆತ ಚಲೋ ಆತ್. ನಾನು ಚಾ ಕೆಟ್ಟಿದ್ದೆ. ಮತ್ತ ಅವ್ರ ಮನಿ ತನಕ ಬಂದ್ ಕೊಡ್ತಾರ. ಹೌದು. 110. ಈಗ ನೋಡಿದ್ರೆ ಮಳಿ ಹತ್ಕೊಂಡೈತಿ. ಅಲ್ಲಿ ತಳಗ್ ನೋಡಿದ್ರೆ ಹೋಗಂಗಿಲ್ಲ ಅಂಗಡಿಗೆ. ತಮ್ಮನ ರಜ್ಜು ನೋಡೆ ಒಲ್ಲೆ ಅನ್ನಕತ್ತಾಳಕಿ. ಅಂಗಡಿಗೆ ಕಳ್ಸ್ಬಿಡವ ಮಮ್ಮಿ ನನಗ, ನಾ ಹೊತ್ಕೊಂಡ್ ದಬ್ಬನ ಬಿದ್ದಂದ್ರೆ ಏನ್ ಮಾಡ್ತಿ ಅಂತ ಮುಂಚೆನೆ ಹೇಳ್ಬಿಡ್ತಾಳಕಿ. ಚಲೋ ಆತ್ ಬಿಡ. ಹಾಲಿನ ಪ್ಯಾಕೆಟ್ ತಂದಿದ್ದೆ. ಸಾನಿಯಾ ಏನ್ ಮಾಡಾಕತ್ತೀನಿ? ಏನಿದೆ ಜ್ಯೂಸ್ ಪ್ಯಾಕೆಟ್ ಅಷ್ಟ ಅಲ್ಲ ಅಷ್ಟಾಕೆ ಅಷ್ಟ ಕುಡಾಕ. ಈಗ ಏನ್ ಥಂಡಿ ಬಂದಿತ್ತಲ್ಲ, ಈಗ ಥಂಡಿ ಗಾಳಿ ಈಗ ಜ್ಯೂಸ್ ಕುಡಿಬೇಕ. ಥಂಡಾಗ ಜ್ಯೂಸ್ ಕುಡಿಬೇಕ. ಬ್ಯಾಸ್ಗ್ಯಾಗ ಬಿಸಿ ಬಿಸಿ ಉಣ್ಬೇಕ. ಹೌದನ? ಗುಡ್ ಮಾರ್ನಿಂಗ್ ಮಮ್ಮಿ. ವೆರಿ ಗುಡ್ ಮಾರ್ನಿಂಗ್ ತಮ್ಮನ್ನ. ಎದ್ದೆ? ಎದ್ ನೋಡ. ಎದ್ದು ಎಲ್ಲ ಈಗ ಹಾಕಿ ಮರ್ಚಿಟ್ಟೆ ಕೊಡಿವಿ. ಹೊರಗಿನ ಕಸ ಹೊಡೆದು ಬಂದೆ. ಒಳಗಿನ ಕಸ ಹೊಡಿತೀನಿ. ಗ್ಯಾಸ್ ಕಟ್ಟಿ ಒರೆಸ್ತೇನೆ. ಚಾ ಮಾಡ್ತೇನೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿದ್ದೀರಿ. ಈಗ ಒಂದು ಸೈಡ್ ಹಾಲು ಬಿಸಿ ಇಟ್ಟೇನ್ರಿ, ಒಂದು ಸೈಡ್ ಚಾ ಕೆಟ್ಟೇನ್ರಿ. ಚಾ ಆತಂದ್ರೆ ಮೊದ್ಲಿಗೆ ಚಾ ಕುಡೇನ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತಕ್ಕೊಂಡು ಕುಳಿಗಂದ್ರೆ ಚಾ ಕುಡಿದ್ರೆ ಸ್ವಲ್ಪ ಸಮಾಧಾನ ಅನಿಸ್ತೈತಿ ರೀ. ಅದೇನೋ ಒಂಥರ ಎನರ್ಜಿ ಇದ್ದಂಗೆ ರೀ. ಚಾ ಕುಡಿದ್ಮೇಲೆ ಮತ್ತೆ ಮುಂದಿನ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡನ್ರಿ. ತವನ ನಿಮ್ಗೆ ಬಿಸ್ಕಿಟ್ ಕೊಡ್ಲಿ? ಬೇಡ, ತಿನ್ನೋದು ಬಿಟ್ಟೇನ? ಚಲೋ ಆತ್ ಬಿಡು. ಮಮ್ಮಿ ಇವತ್ತು ನಾಷ್ಟಕ್ಕೇನ? ಪುಳಿಯೋಗರೆ. ನನ್ಗ ಏನ? ನೋಡ್ರಿ ಟೈಮ್ ಆಗ್ಲಿ 10 ಗಂಟೆ ಆತ್ರಿ. ತಮ್ಮನ ಸ್ಕೂಲ್ಗೆ ಹೋದ್ಲರಿ, ಸಾನಿಯಾ ಸ್ಕೂಲ್ಗೆ ಹೋದ್ಲರಿ. ಅವ್ರಿಬ್ರು ಸ್ಕೂಲ್ಗೆ ಹೋಗೋ ಮಟ್ಟ ನನಗಂತೂ ಪುರ್ಸತೆ ಇರಂಗಿಲ್ರಿ. ಆಕಿ ತಲೆ ಬಚ್ಬೇಕ್ರಿ, ಆಕಿ ತಲೆ ಬಚ್ಬೇಕ್ರಿ. ನೀರು ಕಾಸ್ಕೋಬೇಕಂತ ಸಾನಿಯಾ ಅನ್ಬಿಡ್ರಿ. ನೀರು ಕಾಸ್ಕೊಂಡು ಜಳಕ ಮಾಡಿ ತಾನು ಮಾಡ್ಕೊಂಡು ಹೋಗ್ತಾಳೆ. ನಾನು ತಲೆ ಒಂದು ಬಾಚಿ ಬಿಡ್ತೀನಿ ಆಕೆ. ತಮ್ಮನಾಗ ನೋಡ್ರಿ, ತಮ್ಮನ ನೀರು ಕಾಸ್ಬೇಕ್ರಿ, ಮತ್ತು ತಾನು ಜಳಕ ಮಾಡಿ ಬರ್ತಾಳೆ. ಆಮೇಲೆ ತಲೆ ಬಾಚ್ಬೇಕ್ರಿ ಆಕೆಗೆ. ಎಲ್ಲನೂ ಮಾಡ್ಬೇಕು ನೋಡ್ರಿ. ಆಕೆ ಒಂದು ಏನಾದ್ರೆ ಆಕೆ ಬುಕ್ ಅದೇನಾದ್ರು ಸಿಗ್ಲಿಲ್ಲಪ್ಪ ಅಂತಂದು ಹೇಳಿದ್ರೆ ಚಲೋ ಮಾಡ್ಬಿಡ್ತಾಳ್ರಿ ಆಕೆ. ನಾ ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋದ್ವು ಅಂತಂದೇಳಿ ಅದು ರಾತ್ರಿನೇ ಎಲ್ಲ ಇಟ್ಕೊಳಂಗಿಲ್ರಿ ಆಕೆ. ಶಾಲೆಗೆ ಹೋಗೋ ಮುಂದೆನ ಆಕೆಗೆ ಎಲ್ಲನೂ ನೆನಪಾಗ್ತಾವ್ರಿ. ಎಲ್ಲನೂ ಚೆಕ್ ಮಾಡ್ತಾಳೆ. ಬ್ಯಾಗ್ ಕಂಪಾಸ್ ಐತೋ ಇಲ್ಲ, ಬುಕ್ ಐತೋ ಇಲ್ಲ, ಸೀಸ್ ಐತೋ ಇಲ್ಲ, ಪೆನ್ ಐತೋ ಇಲ್ಲ ಅಂತೇಳಿ. ಅದ್ರಾಗ ಒಂದು ಏನಾರು ಮಿಸ್ ಆತಪ್ಪ ಅಂತಂದು ಹೇಳಿದ್ರೆ ಆಕೆ ಬ್ಯಾಡ್ರಿ, ಆಕೆ ನೋಡಬಾರ್ದ್ರಿ. ಹಂಗಾಗಿ ಎಲ್ಲ ಆಕೆಗೆ ಸರಿ ಎಲ್ಲ ಹೊಂದಿಸಿ ಕಳ್ಸ ಮಟ ಅಂದ್ರೆ ರಗಡ ಆಗ್ತತ್ರಿ. ಈಗ ಚಾ ಕುಡೇನ್ರಿ. ನಾನು ಚಾ ಕುಡ್ದಲ್ರಿ, ಆಕೆ ಚಾ ಕೊಟ್ಟೆ. ಆಕೆ ಕುಡ್ದ್ರಿ. ಈಗ ನಾ ಚಾ ಕುಡ್ದು ನಾಷ್ಟ ಪುಳಿಯೋಗರೆ ಮಾಡಿದ್ದೆ ಐತ್ರಿ, ಅದನ್ನ ಮಾಡಿದ್ರೆ ಆತ. ಆಮೇಲೆ ರೊಟ್ಟಿ ಮಾಡ್ಬಿಡ್ತೇನೆ ರೀ. ಈಗ ನಿನ್ನೆ ಮಾಡಿಲ್ಲ ರೊಟ್ಟಿ ಏನೋ ರೀ, ಇವತ್ತು ರೊಟ್ಟಿ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ ನಾನು ರೊಟ್ಟಿ ಮಾಡಿದೆ ರೀ. ರೊಟ್ಟಿ ಇವತ್ತು ಬೆಳಗ್ಗೆನ ಜಲ್ದಿ ಮಾಡಿಬಿಟ್ಟೇನೆ ರೀ. ನಾಷ್ಟಕ್ಕೆ ಏನು ಮಾಡಲಿಲ್ಲ ರೀ. ಇವಾಗ ನಾಷ್ಟ ಮಾಡಿದ್ರೆ ಆತಂತೇಳಿ. ಆಮೇಲೆ ಮತ್ತು ಇವತ್ತು ಚಿಕನ್ನು ಮಟನ್ ನಮ್ಮ ಮನೆಯೊಳಗೆ ರೀ ಸ್ಪೆಷಲ್ ನೋಡ್ರಿ. ಇದು ಚಿಕನ್ ರೀ. ಚಿಕನ್ ರೆಡಿ ಆಗೈತ್ರಿ ಇಲ್ಲಿ. ಆಮೇಲೆ ಒಂದು ಸೈಡ್ ಇಲ್ಲಿ ಈಗ ಅನ್ನಕ್ಕೆ ಇಟ್ಟಿದ್ರಿ. ಆಮೇಲೆ ಇಲ್ಲಿ ಇದು ಮಟನ್. ನೀವು ಚಪ್ಪಲಿಂದ ಒಂದು ದೊಡ್ಡ ಚಿಂತಿ ನೋಡ್ರಿ. ಏನ ಮತ್ತೆ ಎದ್ರ ಚಿಂತಿನ ಅಲ್ಲ. ಆ ಚಪ್ಪಲ್ ತಗೊಂಡ್ಯಾ? ನೋಡಿ ಇಲ್ಲಿ ಕಾಲಿಗೆ ಹತ್ತೈತಿ. ಕಾಲು ನೋವು.
ಅದಕ್ಕ ತಗೊಳಮಂದ ಸ್ವಲ್ಪ ನೋಡಿ ತಗೋಬೇಕು, ಇಲ್ಲ ತಾನು ಲೂಸ್ ಅನ್ನ ತಗೋಬೇಕ. ಇಲ್ಲ ಚಲೋ ಇದ್ದು ಅಲ್ಲ ಕೆಲವೊಬ್ರು ಏನಂತಾರ ಹೊಸ ಚಪ್ಪಲ್ ಇದ್ದ ಒತ್ತವು ಒಂದ್ ವಾರ ಮಟ್ಟ ಹೋಗ್ಬೇಕು, ಅದಕ್ಕ ಯೂಸ್ ಮಾಡ್ಬೇಕು, ಅವಾಗ ಸ್ವಲ್ಪ ಇವು ಹಾಕವು ಅಂದೆ. ಅವು ಆಗವಲ್ಲ ನನಗ ಬಾಳ ನೋವು ಆಗತ್ತವ ಅಂತೇಳಿ ಅದ್ ಮೆಟ್ಕೊಳಕ ಬರಾಕತ್ತಿಲ್ಲ ನಿಮ್ ಬಟ್ ನೋವಾಗಿ. ಹಂಗೇನಿಲ್ಲ ಅದೇ ನಾವೇನ್ ಫಸ್ಟ್ ನಮ್ದೆಲ್ಲ ಚರ್ಮ ಚಪ್ಪಲ್ ಅವೆಲ್ಲ ಕರೆಕ್ಟ್ ಇದ್ದು ಎಲ್ಲಿ ಹತ್ತಿದಿಲ್ಲ ಅದೇ. ಆಮೇಲೆ ನೆಕ್ಸ್ಟ್ ಅಂತ ಚಪ್ಪಲ್ ಸರಿ ಇಲ್ಲ ಅಂತ ಹೇಳಿ ಅದ್ ನೋಡಿ ಹೆಂಗ ಆತ್ ನೀವು. ಹೌದು ಮತ್ತೀಗ ಅಲ್ಲಿ ಹೋಗಿ ತಗೊಂಬಂದಾರ್ರಿ ಇವನ್ನ. ಇವು ಎಷ್ಟ್ರಿ? ಇವು 550 ರೂಪಾಯಿ. ಯಾವ ಕಂಪ್ನಿ ಅದ ಇದು ಅಂತ ನೋಡಿದ ನನಗೂ ಓದಾಕ್ ಬರಂಗಿಲ್ಲ ನೋಡಿ. ಹೈಟ್ಯಾಕ್ ಏನ ಇದು? ಹೈಟ್ಯಾಕ್ ಹೌದು ಹೈಟ್ಯಾಕ್ ಟೆಕ್ ಕಂಪ್ನಿದ ಅದ. ಇವರ ಸ್ವಲ್ಪ ನೋಡಿ ಮೆಟ್ಕೊಂಡ್ ತಗೊಂಬಂದ್ರಿಲ್ಲ. ಕಂಫರ್ಟಬಲ್ ಐತೆ. ಚಲೋ ಅದ ಬಿಡ್ರಿ, ಚಲೋ ಅದಾವ. ಆಮೇಲೆ ಇನ್ನೇ ಅಲ್ಲೇ ತಮ್ಮನ ಚಾಲೂ ಮಾಡಿಲ್ಲ, ಏನಂತೆ ಪಪ್ಪ ತಗೊಂಬಂದಾರ ನನಗೂ ಬೇಕಂತಂದ ಹೇಳಿ. ತಮ್ಮನ್ನಾಗಂತೂ ಚಪ್ಪಲಿನ ಹುಚ್ಚ ಸಿಕ್ಕಾಪಟ್ಟೆ ಹೋಗಕ್ಕೆ. ಆದ್ರ ಆಕಿ ಒಂದ್ ಜೋಡ್ ತಗೋಬೇಕ್ರಿ, ಯಾಕಂದ್ರ ಈಗ ಆಕಿ ಚಪ್ಪಲೇನ ಇಲ್ಲ. ಆಕಿಗೆ ಒಂದು ಜಾಕೆಟ್ ತಗೋಬೇಕ, ಚಪ್ಪಲ್ ತಗೋಬೇಕ, ತಗೊಂಬರ್ಬೇಕ. ಆಮ್ಯಾಗ ಡೈಲಿ ಹಾಕೊಳಕ್ಕೆ ಪ್ಯಾಂಟ್ ಟಿ ಶರ್ಟ್ ಆಗ್ಲಿ ಟಿ ಶರ್ಟ್ ಪ್ಯಾಂಟ್ ಬೇಡ, ಅವು ಎಂತ ಅಂತಾರಿಪ್ಪ ಅವ್ನು ತೊಗೊಂಬರ ಅಂತ ಒಟ್ಟ. ಇಲ್ಲ ಅರ್ಬಿನರ್ ತಂದ ಆಕಿಗೆ ಹೊಲ್ಸಕರ ಬರ್ತೈತಿ ಸಣ್ಣನ್ ಕಡೆ, ಒಟ್ಟು ಏನು ಮಾಡಕ್ ಬರ್ತೈತಿ. ಮೊದ್ಲು ಆಕಿ ಚಪ್ಪಲ್ ಅಂತ, ನಾಳೆ ಗುರುವಾರ ಅಂತ ಹೋಗಿ ತೊಗೊಂಬರೋಣ ಅಂತ. ನೋಡ್ರಿ ಈ ಕೆಲಸ ಏನ ತಮ್ಮನ್ನ ಮಾಡ್ಯಾಳು ಏನೋ ಸಾನ್ಯ ಮಾಡ್ಯಾಳು ಗೊತ್ತಿಲ್ಲ. ಇದು ತುಳಸಿ ಗಿಡ ರೀ, ತುಳಸಿ ಗಿಡದೊಳಗೆ ಇವ್ರು ಪ್ಲಾಸ್ಟಿಕನ್ನು ಹೂ ಇಟ್ಟಾರ ನೋಡ್ರಿ. ಅದು ಎಷ್ಟು ಮಸ್ತ್ ಇಟ್ಟಾರ ನೋಡ್ರಿ ಅವ್ರು. ಇದನ್ನ ಬೆಳ್ಳಿ ಏನ? ಬೆಳ್ಳಿ ನೋಡ್ರಿ ಇಷ್ಟ. ಇದೆಲ್ಲ ಬೆಳ್ಳಿ ರೀ. ಆಮ್ಯಾಗ ನೋಡ್ರಿ ಬಳಿ ಬಂಗಾರದವು, ಆಮ್ಯಾಗ ಬೆಳ್ಳಿ ಚೈನ್. ಇದು ನೋಡ್ರಿ ಇದು ಬಂಗಾರದಲ್ಲ. ಇದು ನೋಡ್ರಿ ಹಂಗ ಚೈನ್ ಬಂಗಾರದ್ದು. ಆಮೇಲೆ ಇಲ್ಲಿ ಹೂ ಅದ, ಹೂ ಬಟ್ ಅವು ಬಂಗಾರದೇನೆ. ಈ ಸೈಡ್ ಇದ್ದೆಲ್ಲ ಬಂಗಾರ. ಹಂಗಂದ್ರೆ ನಾವು ಶ್ರೀಮಂತರಾದ್ವಿ. ಏನು ಬೆಳ್ಳಿ ಚೈನ್, 2 ಬಂಗಾರದ ಬಳಿ. ಮತ್ತೆ ಇಲ್ಲಿ ಅದಾವ್ರಿ ಇನ್ನ ಗಲ್ಸೇರಿಗೆ ಐತ್ರಿ. ಗಲ್ಸೇರಿ ಇದೊಂದು ಬಂಗಾರ ರೀ, ಇದು ಒಂದು ಬಂಗಾರ. ಆಕ್ಚುಲಿ ಇದಕ್ಕೆ ಅಪ್ಪಟ ಬಂಗಾರ ಅನ್ನಂಗಿಲ್ಲ. ಇದಕ್ಕೆ ಅರಗ ಮಿಕ್ಸ್ ಇರ್ತೈತಿ. ಅರಗ ಮಿಕ್ಸ್ ಇದ್ರೆ ಅದು ಒರಿಜಿನಲ್ ಬಂಗಾರ ಅಲ್ಲ. ಒರಿಜಿನಲ್ ಇರೋದಲ್ಲನ್ರಿ ಅದು. ಅಂದ್ರೆ ಬಂಗಾರ ಒರಿಜಿನಲ್ ಕರೆ, ಆದ್ರೆ ಇವು ಕಾಂತಲ್ಲ ಗುಂಡಿವು, ಇವು ದಿಪ್ ಇರಂಗಿಲ್ಲ. ಇದ್ರೊಳಗೆ ಅರಗ ಇರ್ತೈತಿ. ಆಮ್ಯಾಗ ಇದೇ ಕಾಂತಲ್ಲ ಚಾಂದೆ, ಇವು ದಿಪ್ ಇರಂಗಿಲ್ಲ. ಇವು ಬಂಗಾರದ್ದು. ಇವು ಬಂಗಾರದ್ದು ರೀ, ಇವು ಅಲ್ಲಿ ಹೇಳಿ. ಇದು ಬಂಗಾರನ ಚೈನ್? ಅದು ಬಂಗಾರ. ಇಲ್ಲಿ ಫೋನ್ ಅದಾವ್ರಿ, ಬಂಗಾರದ ಕಿವ್ಯಾನು ಇವ. ಆಮೇಲೆ ಇಲ್ಲೇ ಇದು ಬಂಗಾರ. ಐ ಹುಷಾರ್ ನೋಡ, ಬಂಗಾರ ಬಂಗಾರ ಅನ್ನಕತ್ತಿ ಚಲ್ಲಕತ್ತಿ. ಇದು ಬಂಗಾರ ಬರಿ ಐತೆ. ಈಗ ಆಕ್ಚುಲಿ ಹೇಳ್ಬೇಕ ನಮ್ಮ ಸಾನ್ಯಾಗ ಮಾಡ್ಸಿಟ್ಟಿದ್ದು ರೀ ಇವು ಜಬ್ಕೆ. ನಮ್ಮ ಸಾನ್ಯಾಗ ಅಂತ ಹೇಳಿ ಚೈನ್ ಸಾನ್ಯಾನು ನೋಡ್ರಿ. ನಮ್ಮ ಕಡೆ ಬಂಗಾರ ಬೆಳೆ ಇವತ್ತು ಎಷ್ಟೈತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ರೀ ನಾನು. ನೋಡ್ರಿ ಇದು ಬಂಗಾರ ರೀ, ಇದು ಬಂಗಾರ, ಇದು ಬಂಗಾರ, ಇದು ಬಂಗಾರ, ಇದು ಬಂಗಾರ ರೀ. ಇಷ್ಟು ಬಂಗಾರ ಐತೆ ನಮ್ಮ ಕಡೆಗೆ. ಬೆಳ್ಳಿ ನೋಡ್ರಿ ಅಷ್ಟು ಬೆಳ್ಳಿ ಐತಿ. 1 kg ಬೆಳ್ಳಿ, ಒಂದು 3-4 kg ಬಂಗಾರ ಐತನ. ಇಷ್ಟು ಸೈಡ್ ಬಂಗಾರ, ಇಷ್ಟು ಸೈಡ್ ಬೆಳ್ಳಿ ನೋಡ್ರಿ. ಎಲ್ಲ ಕಾಲ್ ಚೈನ್, ಹಾಲ್ಗಡಗ ಇಲ್ಲೇ ಐತ್ರಿ. ಇನ್ನ ಇವಷ್ಟು ಬೆಳ್ಳಿ ನೋಡ್ರಿ, ಇಲ್ಲ ಅದಾವ್ರಿ ಕಾಲುಂಗ್ರಿ. ಆಮ್ಯಾಗ ಒಂದು ಉಂಗ್ರ ಐತೆ ನೋಡ್ರಿ. ಎಲ್ಲೈತ್ರಿ? ಆಮಿ ಉಂಗ್ರನ ಅದು. ಅಷ್ಟು ಈ ಆಮಿ ಉಂಗ್ರ ನನಗೆ ನಮ್ಮ ವಾರ ಕೊಡ್ಸಿದ್ರೆ. ಅವಾಗ ಟ್ರೆಂಡ್ ಇದ್ದವ್ರಿ ಅವು. ನೋಡ್ರಿ ಇದ್ರಾಗ ಈಗ ಕರೆಕ್ಟ್ ಹೇಳ, ಇದ್ರಾಗ ಎಷ್ಟು ಬಂಗಾರ ಐತಿ ಎಷ್ಟು ಬಂಗಾರ ಇಲ್ಲ ನೋಡ್ರಿಪ್ಪ. ಇಷ್ಟಕ್ಕೊಂದು ಬಂಗಾರ ಐತೆ ಅಂತ ಹೇಳಿ ಯಾರು ಆಶ್ಚರ್ಯ ಆಗಕ್ಕೆ ಹೋಗ್ಬೇಡ್ರಿ. ಇದ್ರೊಳಗ ಖರೆ ಆದ ಬಂಗಾರ ಯಾವ್ದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ. ಈಗ ಇದು ನೋಡ್ರಿ, ಇದು ಖರೆ ಬಂಗಾರ ರೀ. ಖರೆ ಬಂಗಾರ ಬೆಳೆ ಬಂಗಾರ ಅಂದ್ರೆ ಖರೇನ ರಿಯಲಿ ಬಂಗಾರ. ರಿಯಲಿ ಬಂಗಾರ. ಇದು ರಿಯಲಿ ಬಂಗಾರ, ಇದು ರಿಯಲಿ ಬಂಗಾರ, ಇದು ರಿಯಲಿ ಬಂಗಾರ. ಇವು ಎಳಿ ಅಲ್ರಿ, ಮತ್ತಿವು ಇವು ಗ್ಯಾರಂಟಿ ತೊಗೊಂಡಿದ್ದು ರೀ. ಆಮೇಲೆ ಇವು ಅದಾವ ನೋಡ್ರಿ ಮೂಗ್ಬಟ್, ಅವೆಲ್ಲ ಇವು ಬಂಗಾರ. ಇದು ಬಂಗಾರ ರೀ. ಈ ಐತೆ ನೋಡ್ರಿ, ಇದು 24 ಗ್ಯಾರಂಟಿ ಗೋಲ್ಡ್.
ಇವ್ ನೋಡ್ರಿ ಗ್ಯಾರಂಟಿ ನಮ್ಮ ಮನೆಯವ್ರು ತಗೊಂಬಂದಿರಿ ಇವು ಭಾಳ ವರ್ಷ ಆತ್ರಿ ತಗೊಂಬಂದ್ ಏನೇನಾಗಿಲ್ಲ ನೋಡ್ರಿ ಇಷ್ಟು ಚಲೋ ಅದಾವ್ರಿ ಇವು ಇನ್ನ ಹೊಸಾವ್ ಇದ್ದಂಗ ಅದ ನೋಡ್ರಿ ಎಲ್ಲಿ ತಗೊಂಬಂದ್ರಿ ಇವನ್ನ ಹುಬ್ಬಳ್ಳಿ ಒಳಗೆ ಹುಬ್ಳ ತಗೊಂಡಿದ್ರನ ಇವನ್ನ ಮತ್ತ ಇವನು ತಗೊಂಡಿದ್ದಾರೆ ಕಿವಿಯಾಗಿನ ನನಗೆ ಅವಾಗ ಕಿವಿಯಾನು ಇದ್ದಿದ್ದಿಲ್ರಿ ನಾವು ಜುಮ್ಕಿ ಇದ್ದಿದ್ದಿಲ್ಲ ಜಬ್ಕೆ ಇದ್ದಿಲ್ಲ ಏನು ಇದ್ದಿಲ್ರಿ ನಾನು ಅವಾಗ ಒಂದ್ ಜೋಡಿ ಜಬ್ಕೆ ಟೈಪ್ ಕಿವಿಯನ್ ತಗೊಂಡ್ರಿ ಇವು ಬಳಿ ತಗೊಂಬಂದಿದ್ರಿ ಅವು ಎಷ್ಟು ಚಲೋ ಕಾದಿಟ್ಟಿ ನೋಡ್ರಿ ನಾವು ಒಟ್ಟ ಹಾಕೊಂಡಿಲ್ರಿ ನಾನು ಹಂಗೈತೇನ್ರಿ ಆಮೇಲೆ ಇದೇನಪ್ಪ ಅಂತಂದು ಹೇಳಿದ್ರಿ ಇದು ಚೈನ್ ಇದು ಗ್ಯಾರಂಟಿ ತಗೊಂಡಿದ್ರಿ ಇದು ಹೇಳ್ಬೇಕಂತ ಹೇಳಿದ್ರಿ ಇದು ಬಂಗಾರ ಅಲ್ರಿ ಸೇಮ್ ಬಂಗಾರ ಬಾಯ್ಬೇಡ ಇದ್ದಂಗೆ ಐತ್ರಿ ಇದು ಆಮೇಲೆ ಇದು ನೋಡ್ರಿ ಇಲ್ಲಿ ಇದು ಗ್ಯಾರಂಟಿನ ತಗೊಂಡಿದ್ರಿ ಇದು ಅವಲಕ್ಕಿ ಸರ ಏನ ಅಂತಾರಿಪ್ಪ ಇದಕ್ಕೆ ಇದು ರೀ ಅವಲಕ್ಕಿನ ಉಪ್ಪಿಟ್ಟೆ ಇವು ಅಲ್ಲಿ ನೋಡ್ರಿ ಇವು ಬಂಗಾರ ಅಲ್ರಿ ಇವಿಷ್ಟು ಬಂಗಾರ ಆಮೇಲೆ ಬೆಳ್ಳಿ ಅಂತ್ರಿ ಇದು ಪೂರ ಬೆಳ್ಳಿ ಹೌದ್ರಿ ಇದ್ರಾಗ ಯಾವ್ದು ಇದಿಲ್ರಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳಿ ಇವತ್ತಲ್ಲ ಸ್ವಲ್ಪ ಬೆಳ್ಳಿ ಮಾರ್ಬೇಕ್ರಿ ಇದ್ರಾಗ ಮಾರ್ಬೇಕ ಯಾಕೆ ಯಾಕಂದ್ರೆ ಇವು ಯೂಸ್ ಇಲ್ಲದು ಬೆಳ್ಳಿ ಐತೆ ಅದ್ರಾಗ ತಮ್ಮ ನನ್ ಕಾಲ್ ಚೈನ ಕಟ್ಟಾಗೈತಿ ಆಮೇಲೆ ಸಾನಿಯನ್ ಇವು ಹಾಲ್ಗಡಗ ಹಾಕೊಳಂಗಿಲ್ಲ ಅಂತ ಆಕಿ ಇವು ಒಂದ್ ಹತ್ರ ಕಟ್ಟಾಗ್ಯಾವು ಅದಕ್ಕೆ ಸಣ್ಣಕ್ಕಿದ್ದಾಗ ನಮ್ಮ ತಮ್ಮನಾಗ್ರಿ ಚಿಲ್ಲಕ್ಕ 40 ದಿನ ಇರ್ತ ಚಿಲ್ಲ ಮಾಡ್ತೀವಲ್ಲ ಅವಾಗ ಕೊಡ್ಸಿದ್ದೀವಿ ನಮ್ ನಾನಿ ಅವಲಿಂತ್ರ ಎಷ್ಟು ಕರಗ ಆಗ್ಬಿಟ್ಟಾವ ನೋಡ್ರಿ ಅವು ಇಟ್ಟಿಟ್ಟಲ್ಲೇ ಕರಗಾಗ್ಯಾವ ಅವು ಬರೋದಿಲ್ರಿ ಅಕ್ಕಿಗೆ ಅವನ್ನ ಹಾಕ್ಬೇಕು ಇವನ್ ಹಾಕ್ಬೇಕು ಆಮೇಲೆ ನೀವೇನ್ರಿ ಬ್ರಾಸ್ಲೈಟ್ ಇದನ್ನ ಹಾಕಿ ದಪ್ಪನ್ ತಗೋಬೇಕು ಅನ್ನಕತ್ತಿದ್ರಲ್ರಿ ಕರ್ರಗ ಆಗತ್ತದ ಅಂತಂದ್ ಹೇಳಿ ಎರಡು ಹಾಕಿ ಇವನ್ನ 2 ಹಾಕ್ಬೇಕ್ರಿ ಆಮೇಲೆ ಇದು ಸಾನಿಯನ್ ಚೈನ ಇವು ಕಟ್ಟಾಕತ್ತಾರ ಎಳೆ 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 ಈ ಥರ ಎಲ್ಲ ಎಲ್ಲಿ ಬೇಕಲ್ಲ ಬಿದ್ದು ಹೊಂಟಾರ ಅವು ಎಳೆ ಇವಷ್ಟು ಹಾಕಿ ಆಕಿ ತಮ್ಮನಾಗ ಚೈನ್ ತಗೋಬೇಕ್ರಿ ನಿಮಗೊಂದು ದಪ್ಪಂದು ಬ್ರಾಸ್ಲೆಟ್ ತಗೋಬೇಕ ಮತ್ತೆ ಇನ್ನೊಂದು ಏನೋ ಅಂದ್ರೆ ನೀವು ಅದಿದು ಉಂಗ್ರ ಐತಲ್ಲ ಹಳ್ಳ ತೊಗೊಂಬಂದಿದ್ದು ಅಜ್ಮೀರ್ಲಿಂತ್ರ ಉಂಗ್ರ ಅಂದ್ರೇನೆ ಅಲ್ಲಿ ನಾವು ಹೋಗಿದ್ವಲ್ಲ ಅಜ್ಮೀರ್ ಹೋದಾಗ ಅಲ್ಲಿ ಮತ್ತೊಂದು ಇರುತ್ತಲ್ಲ ಗುಡ್ದಾಗ ಅಲ್ಲಿ ಹೋದಾಗ ನಾನು ಹಳ್ಳ ತಗೊಂಡೆ ಹಳ್ಳ ಐತಲ್ಲ ಅದು ಬೆಳ್ಳಿ ಉಂಗ್ರ ಮಾಡಿಸಿ ಅದ್ರಾಗ ಹಾಕ್ಬೇಕು ಹೌದ್ರಿ ಅಷ್ಟು ಕೆಲಸ ಐತೆ ನೋಡ್ರಿ ಆ ಬೆಳ್ಳಿ ಇಷ್ಟು ಹಾಕ್ಬೇಕು ಬೆಳ್ಳಿ ಇದಷ್ಟು ಹಾಕಿ ಮ್ಯಾಲೆ ಎಷ್ಟು ಕೊಡೋದಾಕತ್ತಿ ಕೊಟ್ಟು ತೊಗೊಂಬರ್ಬೇಕ್ರಿ ಇವು ನಮ್ಮ ಸಾನಿಯನ್ ಚೈನ್ ಹಾಕಿ ನಾರಿ ದಟ್ಟಿ ತೊಗೊಂಬಂದಾಗ ನಮ್ಮ ತಮ್ಮ ಕೊಡ್ತಿದ್ವಿ ಅಕ್ಕಿಗೆ ಇವು ಸಾನಿಯ ಆ್ಯಕ್ಚುಲಿ ಏನೈತ್ರಿಪ್ಪ ಅಂತ ಹೇಳಿದ್ರೆ ಈಗ ನಾವೆಲ್ಲ ಈ ಜಬಕಿ ಯಾಕೆ ತೊಗೊಂಡೇವು ಅಂತ ಹೇಳಿದ್ರೆ ಸಾನ್ಯ ಕೊಡಕ್ಕೆ ಹೋದಿಲ್ಲ ಸಾನ್ಯಾನ ಮದುವೆ ಫಿಕ್ಸ್ ಆತ್ರಿಪ್ಪ ಅಂತ ಹೇಳಿದ್ರೆ ಸಾನ್ಯಾಗ ಈ ಜಬಕಿ ಕೊಡಬೇಕು ಈಗ ನೋಡ್ರಿ ಒಮ್ಮಕ್ಳ ಹೋಗಿ ತೊಗೊಳೋದಂತ ನಮ್ಮ ಕೈಲಿ ಆಗಂಗಿಲ್ರಿ ರೊಕ್ಕ ಎಷ್ಟೆಷ್ಟು ಬರ್ತೈತಲ್ರಿ ತಿಂಗಳ ಸ್ವಲ್ಪ ಅದ್ರೊಳಗೆಲ್ಲ ಖರ್ಚು ತೆಗೆದು ಉಳಿದಿರೋ ಅಂತ ರೊಕ್ಕವನ್ನ ಜಮಾ ಮಾಡಿ ಅಕ್ಕಿಗೆ ಒಂದು ಜೋಡಿ ಈಗ ಕಿವಿಯನ್ನು ಮಾಡಿಸಿ ಇಟ್ಟಾತ್ರಿ ಆಮೇಲೆ ಬುಗುಡಿ ತೊಗೊಂಡಿಟ್ಟೇನ್ರಿ ಕಿ ತಾಲೂಕ್ ತೊಗೊಂಡಿಟ್ಟೇನ್ರಿ ಮೂವಡ್ ತೊಗೊಂಡಿಟ್ಟೇನ್ರಿ ಎಲ್ಲ ಆತ್ರಿ ಈಗ ಸಾನಿಯಂದ ಆಮೇಲೆ ಈಗಂತ್ರ ಮುಗಿತೆ ಇನ್ನೇನಪ್ಪ ಅಂದ್ರೆ ತಮ್ಮನ ಸಣ್ಣಕ್ಕೆ ಅದಾಳ್ರಿ ಆಕಿಗೆ ಸಣ್ಣಕ್ಕೆ ಅನ್ಕೊಂತಾನ ಈಗ್ಲಿಂತ್ರನ ಸ್ವಲ್ಪ ಎಲ್ಲ ಜೋಡಿಸ್ಕೊಂತ ಹೋದ್ನಿ ಅಂದ್ರೆ ಅಲ್ಲಿಗೆ ಬರ್ತೈತ್ರಿ ಈಗೇನು ಬಂಗಾರ ಎಷ್ಟು ಸಸ್ತ ಐತಿ ಗೊತ್ತೈತೆ ನಿಮ್ಗೆ ಬಂಗಾರ ಸಸ್ತ ಐತೆ ಅನ್ನೋದು ನಮ್ಮ ವಾರ ನಮ್ಮ ತಂಗಿದನ್ನು ಫಿಕ್ಸ್ ಆಗಿದ್ದಿಲ್ಲ ಅಂದ್ರೆ ನಮ್ಮ ಆಶಾಂದ ಫಿಕ್ಸ್ ಆಗಿದ್ದಿಲ್ಲ ಇಲ್ಲೇ ಕೊಡ್ಬೇಕ ಇಲ್ಲೇ ಬಿಡ್ಬೇಕಂತ ಏನು ಮಾತುಕತೆ ಆಗಿದ್ದಿಲ್ಲ ಇದೆಲ್ಲ ಆಗೋಕ್ಕಿಂತ ಮುಂಚೆ ನಂಗೆ ಗೊತ್ತ ನಮ್ಮ ಆಶಾ ಕೊಡುವಂತ ಬಾಂಡೆ ಸಾಮಾನು ತಾಟ್ ಜಗ್ ಇವೆಲ್ಲ ತಗೊಂಡ ಇಟ್ಟಿದ್ರೆ ಯಾವಾಗೆಲ್ಲ ಮದ್ವಿಕ್ಕಿಂತ ಮುಂಚೆನ ಅಂದ್ರೆ 2 ವರ್ಷ ಮುಂಚೆನೂ ಇದೆ ಅದ್ರ ಮ್ಯಾಗ ಪ್ಲಾಸ್ಟಿಕ್ ಹಾಕಿ ಇಟ್ಟುಬಿಟ್ಟಿದ್ರು ಮತ್ ನನಗಾರ ಏನ್ ಮಾಡಿದ್ರ ನಮ್ ನಾನಿರಿ ಹೊಲಕ್ ಹೋಗಿದ್ರಿ ಅವ್ರ ಈಗ ಓಣ್ಯಾಗ ಈಗ ಇಲ್ಲಿ ಬರುವಲ್ರಿ ಈಗ ಅವಾಗನು ನಮ್ಮ ಮದ್ವೆ ಆದಾಗ ಬರ್ತಿದ್ರಲ್ಲ ತಳಗಿನ ಮನಿ ಕಡೆ ಗಾಡಿಯರ ದಬ್ಕೊಂಡ್ ಅವ್ರ ಕಡೆನ ಅಮ್ಮ ಬಹಳಷ್ಟು ಸಾಮಾನ್ ತಗೊಂಡ್ರ ಅಂದ್ರ ವಾರ ಚೀಟಿ ಕಟ್ಟದ್ರಿ ಅವ್ರು ಕೊಡ್ತಿದ್ರ ಸಾಮಾನ ವಾರ ಬಂದ್ ಕಟ್ಟಿಸ್ಕೊಂಡ್ ಹೋಗಿದ್ರು ನಾನಿಯರು ಹಂಗ ಮಾಡ್ತಿದ್ರು ನನ್ ಮದ್ವಿ ಯಾಕೆ ಮುಂಚಾಗ ಇನ್ನ ನಾನು 5ನೇ 4ನೇ ಅವಾಗ ಓದ್ತಿದ್ದೆ ರೀ ಅವಾಗನ ನಮ್ ನಾನಿ ಏನ್ ಮಾಡ್ತಿದ್ರಪ್ಪ ಅಂತ ಹೇಳಿದ್ರ ಮನ್ಯಾಗ ಹೆಣ್ಮಕ್ಳ ಅದಾಳ ಒಮ್ಮಕ್ಳ ನಮಗ ರೊಕ್ಕ ಕೊಟ್ಟು ತಗೊಳಕ್ ಆಗಂಗಿಲ್ಲ ಅಂತಂದ ಹೇಳಿ ಗಾಡಿಯರ್ ಬರ್ತಿದ್ರಿ ಅವಾಗ ಅಲ್ಲಿ ಓಣ್ಯಾಗ ಅವ್ರ ವಾರ ತುಂಬಿಸ್ಕೊಳಂತದ ಇದೇ ಇಟ್ಟಿದ್ರಿ ಒಂದು ಏನಾರ ಸಾಮಾನ್ ತಗೋದು ಊಟದ ಬಾಕ್ಸ್ ತಗೊಂಡಿಪ್ಪ ಅಂದ್ರೆ ಅದಕ್ಕೆ ಇಷ್ಟು ರೊಕ್ಕ ಅಂತ ಇರ್ತೈತೆ 2 ವಾರ 3 ವಾರ ಬಂದು ತುಂಬಿಸ್ಕೊಂಡ್ ಹೋಗಿದ್ರೆ ಅದು ಮುಡ್ತೈತ್ರಿ ಮತ್ತೊಂದು ವಾರ ಒಂದ್ ಸಾಮಾನ್ ತಗೊಳದೆ ಹಿಂಗ್ ಮಾಡಿ ನನಗೆ ಬಾಂಡೆ ಸಾಮಾನ ಜೋಡಿಸಿದ್ರಿ ಆಮೇಲೆ ಕಿವೇನು ಏನಪ್ಪಾ ಅಂತಂದ್ ಹೇಳಿದ್ರ ಅವ್ರು ರೊಕ್ಕ ಬರ್ತೈತ್ರಿ ತಿಂಗಳ ಪೋಸ್ಟಿಗೆ ಇದನ್ನ ಮಾಡ್ಸಿದ್ರಲ್ರಿ ಅವ್ರ ಆ ಪೋಸ್ಟಿಂದ ರೊಕ್ಕ ಬರ್ತಿತ್ತು ಅದನ್ನ ಒಂದ್ 2-3 ತಿಂಗಳದ ಜಮಾ ಮಾಡಿ ನಮ್ ನಾನಿ ಒಂದು ಕುರಿ ಮರಿ ತಗೊಂಡ್ರಿ ಅಂದ್ರೆ ಹೊಲಕ್ ಹೋಗೋದ್ರಲ್ಲ ಕುರಿ ಮರಿ ತಗೊಂಡು ಹೋಗಿದ್ರಿ ಅವ್ರು ಅಲ್ಲಿ ಮೇಯ್ಸ್ಕೊಂಡ್ ಬರ್ತಿದ್ರ ಅದು ಒಂದ್ ಸ್ವಲ್ಪ ದಿನ ಸಾಕ್ತಿದ್ರು ಮನೆ ಒಳಗನ ಅದು ಹುಲ್ಲು ಹಾಕಿ ಎಲ್ಲಾನು ಇದನ್ನ ಮಾಡಿ ಅದ ಆಮೇಲೆ ಮಾರಕ್ ಕೊಡ್ತಿದ್ರಿ ಅದ್ ಎಷ್ಟು ರೊಕ್ಕ ಬರ್ತೈತಿ ನೋಡ್ರಿ ಅಷ್ಟು ರೊಕ್ಕನ ಏನ ವೇಸ್ಟ್ ಮಾಡ್ತಿದ್ರಿ ನಮ್ ನಾನಿ ಒಂದ್ಸರ ನನಗ ಜುಮ್ಕಿ ಬೆಂಡಲ್ಲಿ ತಗೊಂಡ್ರಿ ಮತ್ತೊಂದ್ಸರ ಇವಾಗ ನೋಡ್ರಿ ಫೋನ್ ಇವನ್ ತಗೊಂಡ್ರು ಒಂದ್ಸಲ ತಾಲೂಕು ತಗೊಂಡ್ರಿ
ಹಂಗೆಲ್ಲ ಒಟ್ಟು ಕುರಿಮರಿ ಸಾಕಿನ ನನಗೆ ಅಷ್ಟು ಕಿವಿಯನ್ನು ಮಾಡಿದ್ರಿ. ಅವಾಗೆಲ್ರಿ 30 ರೂಪಾಯಿ 40 ರೂಪಾಯಿ ಅಂದ್ರೆ ಭಾಳ ಅಂತ್ರಿ ಕೂಲಿ. ಅವಾಗಿನ ಅಂಥ ಕೂಲಿ ಒಳಗನ ನನಗೆ ಅಷ್ಟು ಜುಮ್ಕಿ ಬೆಂಡಲೆ ಅವೆಲ್ಲ ಮಾಡಿದ್ರಿ. ಸೊ ನಾವು ಈಗ ಹಿರಿಯರು ಕಲಿಸಿದ್ದು ಪಾಠ ಅಲ್ರಿ, ನಾವು ಈಗ ಆ ಪಾಠದಂತನ ಹೋಗ್ತೀವಿ. ಯಾಕಂದ್ರೆ ನಮಗೂ ತಿಂಗಳ ಎಷ್ಟು ಬರ್ತೈತಿ ಪೇಮೆಂಟ್ ನಿಮಗೆ ಗೊತ್ತೈತ್ರಿ. ಈಗ ಅಷ್ಟ್ರೊಳಗನ ಮನಿದೆಲ್ಲ ನಡೆಸ್ಕೊಂಡು ಹೋಗಿ ಮತ್ತೆ ಅದ್ರೊಳಗನ ಸ್ವಲ್ಪ ತೆಗೆದಿಟ್ಟು ಮಕ್ಕಳಿಗೆ ಈಗ ಮಾಡಿಸ್ಕೊಂತ ಹೋದ್ರೆ ಅಲ್ಲಿಗೆ ಬರ್ತೈತೆ ಅಂತೇಳಿ ನಾನು ಒಂದೊಂದೊಂದು ಮಾಡಿಸಿ ಇಡಾಕತ್ತೀನಿ ರೀ. ಈಗ ನಮ್ಮ ಸಾನಿಯ ಮ್ಯಾಲೆ ಅದಲ್ರಿ ಈಗ ಆಕಿಗೆನ ಈಗೆಲ್ಲ ಆತ್ರಿ ಈಗ ಇದು. ಆಕಿ ಏನಪ್ಪ ಅಂತಂದಿದ್ರೆ ಒಂದು ಎಳಿ ಒಂದು ತೊಗೋಬೇಕು ಅನ್ನೋದು ಭಾಳ ಆಸೆ ಐತ್ರಿ. ನೋಡೋಣ ಅದನ್ನು ಯಾವಾಗಾದ್ರೂ ತೊಗೊಳಕ್ ಬರ್ತೈತ್ರಿ. ಸಾನನ್ ಮದ್ವೆ ಇನ್ನೂ ಭಾಳ ದೂರ ಐತಿ. ಯಾಕೆ ಹೇಳ, ಫಸ್ಟ್ ಸನನ್ ಮದ್ವೆ ಆಗ್ಬೇಕು. ಹೌದ್ರಿ, ನೀವು ಹೇಳ್ದಂಗ ಫಸ್ಟ್ ಸನನ್ ಮದ್ವೆ ಆಗ್ಬೇಕ್ರಿ. ಈಗ ಸನನ್ ಮದ್ವೆ ಆದ್ಮೇಲೆ ಆರಿಪಂದ್ ಬರ್ತೈತ್ರಿ. ಆರಿಪಂದ್ ಆದ್ಮೇಲೆ ನಮ್ಮ ಸ್ವಾಲಿಯಾ ಬರ್ತಾಳ್ರಿ. ಸ್ವಾಲಿಯಾ ಆದ್ಮೇಲೆ ಇಬ್ರು ಕೂಡ ಒಮ್ಮಕ್ಳು ಬರ್ತಾರೆ, ನಮ್ಮ ಆರ್ಷಿಯಾ ಮತ್ತು ಸಾನಿಯಾ. ಅವ್ರದ್ದಾದ್ಮೇಲೆ ಯಾಸ್ಮೀನ್ ಆದ್ಮೇಲೆ ತಮನ್ನ. ಹಿಂಗ ನಮ್ಮ ಮನ್ಯಾಗ ಹೆಣ್ಮಕ್ಳು ಒಬ್ರಾದ್ಮೇಲೆ ಒಬ್ರ ಮದ್ವೆ ಮಾಡ್ಕೊಡ್ಬೇಕಂತಂದು ಹೇಳಮ್ಮ ಅವ್ರ ವಯಸ್ಸಿಗೆ ತಕ್ಕಂಗ ಮದ್ವೆ ಮಾಡಿ ಕೊಟ್ಬಿಡ್ತಾರ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಕ್ಕೊಂತೀರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.